ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ ಗೈಸ್, ಅಂದರೆ ಡೈರೆಕ್ಟ್ ವಿಷಯಕ್ಕೆ ಬರೋಣ ಇವಾಗ. ಸೊ ಅಂದರೆ ಈ ವಾರದಲ್ಲಿ ಟೋಟಲ್ ಒಂದು 7 ಜನಗಳು ಮನೆಯಿಂದ ಹೊರಗಡೆ ಹೋಗೋಕ್ಕೆ ನಾಮಿನೇಟ್ ಆಗಿರ್ತಾರೆ. ಸೊ ಉಗ್ರಂ ಮಂಜು ಅವರು ಸೆಲೆಕ್ಟ್ ಮಾಡಿರ್ತಾರೆ ಆ ಒಂದು 7 ಜನ ಯಾರ್ಯಾರು ಅಂತ, ಯಾಕಂದರೆ ಅಲ್ಲಿ ವಾದಗಳೆಲ್ಲ ಆಗುತ್ತೆ. ಸೊ ಕೊನೆಗೆ ಅಂದರೆ ಯಾರು ಕೊಟ್ಟಂಥ ಕಾರಣಗಳು ಸೂಕ್ತ ಇಲ್ಲ ಅನಿಸುತ್ತೋ ಅವ್ರನ್ನ ಬಂದು ಉಗ್ರಂ ಮಂಜು ನಾಮಿನೇಟ್ ಮಾಡಿ ಆ ಒಂದು ಬಾಣ ಬಿಟ್ಟಿರ್ತಾರೆ. ಸೊ ಟೋಟಲ್ ಆಗಿ ಅಂದರೆ ಇವಾಗ ನಾಮಿನೇಷನ್ ಟಾಸ್ಕ್ ಮುಗಿದ್ಮೇಲೆ 7 ಜನ ನಾಮಿನೇಷನ್ ಇರ್ತಾರೆ. ಅದು ಯಾರ್ಯಾರಪ್ಪ ಅಂತಂದರೆ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಯಾರ್ಯಾರಪ್ಪ ಅಂತಂದರೆ ನಾಮಿನೇಷನಲ್ಲಿ ಇರೋರು: ತ್ರಿವಿಕ್ರಮ್ ಮೊದಲನೇದಾಗಿ, ಎರಡನೇದಾಗಿ ಶಿಶಿರು, ಮೂರನೇದಾಗಿ ಭವ್ಯ, ನಾಲ್ಕನೇದಾಗಿ ಶೋಭಾ, ಐದನೇದಾಗಿ ಸುರೇಶ್, ಆರನೇದಾಗಿ ಐಶ್ವರ್ಯ ಮತ್ತು ಕೊನೆಯದಾಗಿ ಚೈತ್ರ ಅವರು. ಸೊ ಟೋಟಲ್ ಈ ಒಂದು 7 ಜನ ಈ ವಾರದೊಂದು ನಾಮಿನೇಷನ್ ಇರ್ತಾರೆ ಮನೆಯಿಂದ ಈಚೆ ಹೋಗೋಕ್ಕೆ. ಅಂದರೆ ಯಾರಿಗೆ ಕಡಿಮೆ ಓಟ್ಸ್ ಬರುತ್ತೋ ಅವ್ರನ್ನ ಬಂದು ಕಿಚ್ಚ ಸುದೀಪ್ ಮನೆಯಿಂದ ಈಚೆ ಕಳಿಸ್ತಾರೆ. ಸೊ 7 ಜನ ತ್ರಿವಿಕ್ರಮ್, ಶಿಶಿರ್, ಭವ್ಯ, ಶೋಭಾ, ಸುರೇಶ್, ಐಶ್ವರ್ಯ, ಚೈತ್ರ ಅವರು ಲಿಸ್ಟ್ ಆಗ್ತಾ ಇದೆ, ನೋಡ್ಕೋಬೋದು. ಸೊ ಗೈಸ್, ಇದರಲ್ಲಿ ನಮಗೆ ಸಿಕ್ಕಿರುವಂಥ ಒಂದು ಅಪ್ಡೇಟ್ಗಳ ಪ್ರಕಾರ ಗೈಸ್, ಮೊದಲನೇದಾಗಿ ನಿಮ್ಮೊಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ಯಾರು ಜಾಸ್ತಿ ಫ್ಯಾನ್ಸ್ ಇದ್ದೀರಾ ಯಾವೊಬ್ಬ ಯಾವೊಬ್ಬ ಸ್ಪರ್ಧಿಗೆ ಅಂತ. ಓಕೆ ಗೈಸ್, ನಾನು ಇದರಲ್ಲಿ ನೋಡ್ತಾ ಇರೋದು ಏನು ಗೊತ್ತಾ, ಮೋಕ್ಷಿತ ಅವರು ಇದ್ದಿದ್ರೆ ಅಂದರೆ ಡೆಫಿನೆಟ್ಲಿ ಅವರು ಕೂಡ ಜಾಸ್ತಿ ಓಟ್ಸ್ಗಳು ಬೀಳ್ತಾ ಇತ್ತು. ಬಟ್ ಅವ್ರು ಬಂದು ಈ ವಾರದೊಂದು ನಾಮಿನೇಷನಲ್ಲಿ ಇಲ್ಲ. ಸೊ ಆದ ಕಾರಣದಿಂದಾಗಿ ಜಾಸ್ತಿ ಓಟ್ಸ್ಗಳು ಡೆಫಿನೆಟ್ಲಿ ಒಂದು ತಿರುಕೊಂಡ್ರೆ ಬಿದ್ದಿರುತ್ತೆ, ಯಾಕಂದರೆ ತುಂಬ ಫ್ಯಾನ್ ಫಾಲೋವಿಂಗ್ ಇದೆ. ಸೊ ಅಂದರೆ ಈ ವಾರದಲ್ಲಿ ಅಂದರೆ ಇಲ್ಲಿವರೆಗೂ ಆದಂಥ ಒಂದು ವೋಟಿಂಗ್ ಲೆಂತ್ ಓಪನ್ ಇದೆ ಅಲ್ಲ. ಒಂದು ಗುರುವಾರ ಈವ್ನಿಂಗ್ ನಾನು ವಿಡಿಯೋ ಮಾಡ್ತಾ ಇರೋದು ಇವಾಗ. ಸೊ ಗುರುವಾರ ಈವ್ನಿಂಗ್ವರೆಗೂ ಅಂತಂದರೆ ಹೈಯೆಸ್ಟ್ ಓಟ್ಗಳು ಬಿದ್ದಿರೋದು ಯಾರಿಗಂತಂದರೆ ತ್ರಿವಿಕ್ರಮ್ ಅವ್ರಿಗೆ ಒಂದು 28% ಓಟ್ಗಳು ಬಿದ್ದಿದ್ದೇನೆ. ಅಂದರೆ ಬಿದ್ದಿರೋಂಥ 100% ಓಟ್ಸಲ್ಲಿ 28% ಬಂದು ತ್ರಿವಿಕ್ರಮ್ ಬಿದ್ದಿದೆ. ಅವ್ರಿಗೆ ಬಿದ್ದಂಥ ಓಟ್ಗಳ ಸಂಖ್ಯೆ ಎಷ್ಟು ಅಂತಂದರೆ 2,92,500 ಓಟ್ಗಳು ಬಿದ್ದಿದೆ ಅವರಿಗೆ. ತಕ್ಕ ಮಟ್ಟಿಗೆ ಜಾಸ್ತಿ ಓಟ್ಸ್ಗಳು ಬಿದ್ದಿದೆ ಅವ್ರಿಗೆ, ಯಾಕಂದರೆ 2,92,500 ಅಂತಂದರೆ ಹತ್ರ 3 ಲಕ್ಷ ಓಟ್ಸ್ಗಳು. ಅಂದರೆ ಇವಾಗಿನ ಗುರುವಾರ ಇದೆ, ಇಲ್ಲಿ ಅಂದರೆ ಗುರುವಾರಕ್ಕೆ ಇಷ್ಟೆಲ್ಲ ಓಟ್ಸ್ಗಳು ಬಿದ್ದಿದೆ ಅಂತಂದರೆ ಸೊ ಡೆಫಿನೆಟ್ಲಿ ಶುಕ್ರವಾರ ಕೂಡ ಓಪನ್ ಇರುತ್ತೆ ಈ ಒಂದು ವೋಟಿಂಗ್ ಲೈನ್ಸು. ಡೆಫಿನೆಟ್ಲಿ ಜಾಸ್ತಿ ಓಟ್ಸ್ಗಳು ಬಿದ್ದೇ ಬೀಳುತ್ತೆ. ಸೊ ಎರಡನೇ ಸ್ಪರ್ಧೆ ಹೈಯೆಸ್ಟ್ ಓಟ್ಸ್ ತಗೊಂಡಿರೋದು ಯಾರಪ್ಪ ಅಂತಂದರೆ ಶಿಶಿರ್ ಅವರು. ಸೊ ಶಿಶಿರ್ ಅವರು ಬಂದು ಟೋಟಲ್ ಬಂದು 25% ಓಟ್ಗಳು ಬಿದ್ದಿದೆ. ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತಂದರೆ 2,60,000 ಓಟ್ಸ್ಗಳು ಶಿಶಿರ್ ಅವ್ರಿಗೆ ಬಿದ್ದಿರೋದು. ಸೊ ಮೊದಲನೇದಾಗಿ ತ್ರಿವಿಕ್ರಮ್ ಅವ್ರಿಗೆ ಹೈಯೆಸ್ಟ್ ಓಟ್ಸು, ಸೆಕೆಂಡ್ ಬಂದು ಶಿಶಿರ್ ಅವ್ರಿಗೆ, ಮತ್ತು ಥರ್ಡ್ ಬಂದು ಭವ್ಯಗೌಡ ಅವ್ರಿಗೆ. ಸ್ವಲ್ಪ ಶಾಕಿಂಗ್ ಅನ್ನಿಸ್ತು, ಯಾಕಂದರೆ ಭವ್ಯಗೆ ಮತ್ತು ಶಿಶಿರ್ಗೆ ಅಂತ ಎಷ್ಟೊತ್ತು 7% ಓಟ್ಸ್ಗಳ ಡಿಫ್ರೆನ್ಸ್ ಇದೆ. ಸೊ ಭವ್ಯ ಅವ್ರಿಗೆ ಬಂದು 18% ಓಟ್ಸ್ಗಳು ಬಿದ್ದಿರೋದು. ಮತ್ತು ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತಂದರೆ 1,91,250 ಓಟ್ಸ್ಗಳು. ಶಿಶಿರ್ ಅವ್ರಿಗೆ ಬಂದು 2,60,000 ಬಿದ್ದಿತ್ತು, ಇವ್ರಿಗೆ ಬಂದು 1,91,000. ಅಂದರೆ ಹತ್ರ ಎಷ್ಟು ಒಂದು 65,000-70,000 ಓಟ್ಸ್ಗಳ ಡಿಫ್ರೆನ್ಸ್ ಇದೆ ಸೆಕೆಂಡ್ ಮತ್ತು ಥರ್ಡ್ ಪ್ಲೇಸ್ಗೆ. ಹೈಯೆಸ್ಟ್ ಓಟ್ಸ್ ತ್ರಿವಿಕ್ರಮ್, ಸೆಕೆಂಡ್ ಶಿಶಿರ್ ಅವ್ರಿಗೆ, ಥರ್ಡ್ ಬಂದು ಭವ್ಯ ಅವ್ರಿಗೆ. ಮತ್ತು ಅಂದರೆ ಈ ವಾರದಲ್ಲಿ ಹೈಯೆಸ್ಟ್ ಓಟ್ಸ್ಗಳು ಬಿದ್ದಿರುವಂಥ 4ನೇ ಸ್ಪರ್ಧೆ ಯಾರಂತಂದರೆ ಇಲ್ಲಿವರೆಗೂ ಅಂದರೆ ಈ ಒಂದು ಗುರುವಾರದ ಸಾಯಂಕಾಲದವರೆಗೂ ಬಿದ್ದಿರುವಂಥ ಓಟ್ಸ್ಗಳು ಬಿದ್ದಿರುವಂಥ ಸ್ಪರ್ಧೆ 4ನೇ ಸ್ಪರ್ಧೆ ಯಾರಂತಂದರೆ ಶೋಭಾ ಅವರು. ಅವ್ರಿಗೆ ಬಂದು 13% ಓಟ್ಸ್ಗಳು ಬಿದ್ದಿದೆ. ಅಂದರೆ ಒಂದು ತಕ್ಕ ಮಟ್ಟಿಗೆ ಜಾಸ್ತಿ ಓಟ್ಸ್ಗಳು ಅಂತ ಹೇಳ್ಬೋದು, ಯಾಕಂದರೆ ಶೋಭಾ ಅವರು ಬಂದಿದ್ದು ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಬಂದಂಥ ಶೋಭಾ ಅವರು ಇಷ್ಟು ಓಟ್ಸ್ಗಳು ಬಿದ್ದಿದೆ ಅಂತಂದರೆ ಸೊ ಡೆಫಿನೆಟ್ಲಿ ಸ್ವಲ್ಪ ಜನಗಳಿಗೆ ಇಷ್ಟ ಆಗಿದ್ದಾರೆ ಅಂತ ಅರ್ಥ. ಅದಕ್ಕೆ ಮೇನ್ ಕಾರಣ ಅಂದರೆ ಅವರು ಮಾತಾಡೋದು ಯಾವ ರೀತಿ ಮಾತಾಡ್ತಾರಲ್ಲ ಅದ್ರ ಮೇಲೆ. ಸೊ ಶೋಭಾ ಅವ್ರಿಗೆ ಬಂದು ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ 1,31,250 ಓಟ್ಸ್ಗಳು. ಒಂದು ತಕ್ಕ ಮಟ್ಟಿಗೆ ಹೈ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ನೀವು ಭವ್ಯ ಅವರು ಫಸ್ಟ್ ಡೇಯಿಂದನೂ ಕೂಡ ಮನೇಲಿದ್ದಾರೆ. ಅಷ್ಟೊಂದು ಜನಗಳಿಗೆ ಕನೆಕ್ಟ್ ಆಗಿಲ್ಲ ಅವರು. ಬಟ್ ಅವ್ರಿಗೆ ಬಿದ್ದಂಥ ಓಟ್ಸು 1,91,000, ಇವರು ಬಂದು 1,31,000. ಅಂದರೆ ಎಷ್ಟಪ್ಪ ಒಂದು 60,000-70,000 ಓಟ್ಸ್ಗಳ ಡಿಫ್ರೆನ್ಸ್ ಇದೆ. ಸೊ ಅದಾದಮೇಲೆ ಜಾಸ್ತಿ ಓಟ್ಸ್ಗಳು ಬಿದ್ದಂಥ 5ನೇ ಸ್ಪರ್ಧಿ ಯಾರಂತಂದರೆ ಗೋಲ್ಡ್ ಸುರೇಶ್ ಅವರು. ಅವ್ರಿಗೆ ಬಂದು ಟೋಟಲಾಗಿ 7% ಓಟ್ಸ್ಗಳು ಬಿದ್ದಿದೆ. ಸೊ ಅದು ಕೂಡ ಓಕೆ. ಅಂದರೆ ಏನು ಗೊತ್ತಾ, ಅವರ ಆಟಗಳು ಅವರ ಕಾಲು ನೋವಾದ ಮೇಲಿಂದ ಸ್ವಲ್ಪ ಕಡಿಮೆ ಆಗಿದೆ ಅವರ ಒಂದು ಗೇಮ್ ಪ್ಲೇ. ಸೊ ಅದಕ್ಕೆ ಸ್ವಲ್ಪ 7% ಓಟ್ಸ್ಗಳು ಬಿದ್ದಿರೋದು ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತಂದರೆ ಸ್ವಲ್ಪ ಕಡಿಮೆ ಇದೆ, ಯಾಕಂದರೆ 69,375 ಓಟ್ಸ್ಗಳು. ವೈಲ್ಡ್ ಕಾರ್ಡಲ್ಲಿ ಬಂದಂಥ ಶೋಭಾ ಅವ್ರಿಗೆ 1,31,000 ಬಿದ್ದಿದೆ. ಬಟ್ ಫಸ್ಟ್ ಡೇಯಿಂದ ಕೂಡ ಮನೆಯಲ್ಲಿರುವಂಥ ಸುರೇಶ್ ಅವರಿಗೆ 69,375 ಓಟ್ಸ್ಗಳು. ಎಸ್, ಅದಾದಮೇಲೆ ಬಾಟಮ್ 2 ಅಲ್ಲಿ ಬಂದು ಐಶ್ವರ್ಯ ಮತ್ತು ಚೈತ್ರ ಅವರಿದ್ದಾರೆ. ಸೊ ಎಸ್, ನಿಮ್ಮ ಪ್ರಕಾರ ಐಶ್ವರ್ಯ, ಚೈತ್ರ ಅವರಿಬ್ಬರು ಕೂಡ ಬಾಟಮ್ 2 ಇದ್ದಾರೆ ಅಂತಂದರೆ ಯಾರು ಮನೆಯಿಂದ ಈಚೆ ಹೋಗಬೇಕು ಮತ್ತು ಯಾರು ಉಳ್ಕೋಬೇಕು ಬಾಟಮ್ 2 ಇರುವಂಥ ಐಶ್ವರ್ಯ ಮತ್ತು ಚೈತ್ರ ಅಲ್ಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಓಟ್ಸ್ಗಳನ್ನ ಹೇಳ್ಬಿಡ್ತೀನಿ, ಎಷ್ಟು ಬಿದ್ದಿದೆ, ಎಷ್ಟು ಪರ್ಸೆಂಟೇಜ್ ಓಟ್ಸ್ಗಳು ಬಂದಿದೆ ಮತ್ತು ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತ. ಐಶ್ವರ್ಯ ಅವ್ರಿಗೆ ಬಂದು 6% ಓಟ್ಗಳು ಬಿದ್ದಿದೆ, ಚೈತ್ರ ಅವ್ರಿಗೆ ಬಂದು 4% ಬಿದ್ದಿದೆ. ಸೊ ಐಶ್ವರ್ಯರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತಂದರೆ 58,875 ಓಟ್ಸ್ಗಳು. ಸೊ ಮತ್ತು ಚೈತ್ರ ಅವ್ರಿಗೆ ಬಂದು 37,875 ಓಟ್ಸ್ಗಳು. ಅಂದರೆ ಹತ್ರ ಎಷ್ಟಪ್ಪ ಒಂದು 20,000 ಓಟ್ಸ್ಗಳ ಡಿಫ್ರೆನ್ಸ್ ಇದೆ, ಅಂದರೆ ಬಾಟಮ್ 2 ಅಂತ ಇಬ್ಬರು ಸ್ಪರ್ಧಿಗಳಿಗೂ ಕೂಡ. ಸೊ ಇದ್ರ ಪ್ರಕಾರ ಚೈತ್ರ ಅವರು ಈ ವಾರ ಮನೆಯಿಂದ ಈಚೆ ಹೋಗ್ತಾರೆ ಅಂತ ನಮಗೆ ಹೇಳಿರೋದು. ಗೈಸ್, ಮೊದಲೇ ಹೇಳ್ತಾ ಇದ್ದೀನಿ, ಅಂದರೆ ಈ ಒಂದು ಓಟ್ಸ್ಗಳು ಏನಿದೆ ಅಲ್ಲ, ಓಟ್ಸ್ ಅಂದರೆ ಎಷ್ಟಪ್ಪ ಪರ್ಸೆಂಟೇಜ್ ಓಟ್ಸ್ಗಳಾಯಿತು ಮತ್ತು ಓಟ್ಸ್ಗಳ ಸಂಖ್ಯೆನೂ ಕೂಡ ಆಯಿತು. ಇದು ಅಫಿಷಿಯಲಿ ಜಿಯೋ ಸಿನಿಮಾ ಅಥವಾ ಕಲರ್ಸ್ ಅವ್ರ ಕಡೆಯಿಂದ ಸಿಕ್ಕಿರುವಂಥ ಓಟ್ಸ್ಗಳ ಸಂಖ್ಯೆ ಅಲ್ಲ.
ಅಂದರೆ ಒಂದು ಸ್ಟಡಿ ಬೀಸ್ ಅಂತ ಒಂದು ವೆಬ್ಸೈಟ್ ಇದೆ, ಸ್ಟಡಿ ಬೀಸ್ ಅಂತ. ಸೊ ಅವ್ರು ಹಾಕಿರೋ ಪ್ರಕಾರ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೆ ಕೂಡ ಇಷ್ಟು ಓಟ್ಸ್ಗಳು ಬಿದ್ದಿದೆ ಅಂತ. ಸೊ ತ್ರಿವಿಕ್ರಮ್ ಅವರಿಗೆ ಹೈಯೆಸ್ಟ್ ಓಟ್ಸ್ಗಳು 2,92,500 ಓಟ್ಸು. ಶಿಶಿರ್ ಅವರಿಗೆ ಬಂದು 2,60,000 ಓಟ್ಗಳು. ಭವ್ಯ ಅವರಿಗೆ 1,91,550 ಓಟ್ಸು. ಶೋಭಾ ಅವರಿಗೆ 1,31,550. ಸೊ ಅದಾದಮೇಲೆ ಸುರೇಶ್ ಅವರಿಗೆ 69,375. ಸೊ ಐಶ್ವರ್ಯ ಅವರಿಗೆ ಬಂದು 58,875. ಮತ್ತು ಕೊನೆಯಲ್ಲಿ ಮನೆಯಿಂದ ಹೊರಗೆ ಹೋಗ್ತಾರ ಕಂಟೆಸ್ಟೆಂಟು ಇದ್ರ ಪ್ರಕಾರ, ಅಂದರೆ ಈ ಒಂದು ಓಟ್ಸ್ಗಳ ಪ್ರಕಾರ ಚೈತ್ರ ಅವರಿಗೆ 37,875 ಓಟ್ಸ್ಗಳು ಬಿದ್ದಿದೆ. ಸೊ ಗೈಸ್, ನಿಮ್ಮ ಪ್ರಕಾರ ಈ ವಾರ ಅಂದರೆ ಈ ಒಂದು 7 ಕಂಟೆಸ್ಟೆಂಟ್ಗಳಿದ್ದಾರೆ, ತ್ರಿವಿಕ್ರಮ್, ಶಿಶಿರ್, ಭವ್ಯ, ಶೋಭಾ, ಸುರೇಶ್, ಐಶ್ವರ್ಯ ಹಾಗೂ ಚೈತ್ರ ಅವರು. ಇದರಲ್ಲಿ ಈ ಒಂದು 7 ಜನರಲ್ಲಿ ನಿಮ್ಮ ಪ್ರಕಾರ ಅಂದರೆ ನಿಮಗೆ ಯಾರು ಇಷ್ಟ ಇಲ್ಲ, ಮತ್ತು ಅಂದರೆ ನಿಮಗೆ ಯಾರು ತುಂಬ ಇಷ್ಟ ಮತ್ತು ನಿಮ್ಗೆ ಯಾರು ತುಂಬ ಇಷ್ಟ ಇಲ್ಲ ಇದರಲ್ಲಿ, ಮತ್ತು ನಿಮ್ಮ ಪ್ರಕಾರ ಯಾರು ಈಚೆ ಹೋಗಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ಗೈಸ್. ಅದೇ ರೀತಿಯಾಗಿ ಮೋಕ್ಷಿತ್ ಅವರು, ಅಂದರೆ ನಾನು ಹಿಂದೆ ಮಾಡ್ತಾ ವೀಡಿಯೋದಲ್ಲಿ ಹೇಳಿದ್ದೆ, ಮೋಕ್ಷಿತ್ ಅವರು ಬಂದು ತ್ರಿವಿಕ್ರಮ್ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಈಚೆ ಇಡ್ತಾರೆ. ಅಂದರೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ನು, ಅಂದರೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ತ್ರಿವಿಕ್ರಮ್ ಇರಬೇಕಿತ್ತ ಇರಬಾರ್ದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿಯಾಗಿ ಉಗ್ರ ಮಂಜು ಅವರು ಕೂಡ ಫಿಸಿಕಲಿ ಫಿಟ್ ಇರುವಂಥ ರಜತ್ ಅವ್ರನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಇರ್ತಾರೆ. ಅವ್ರು ಕೊಟ್ಟಂಥ ರೀಸನ್ಗಳು ನಿಮ್ಗೆ ಸರಿ ಅನ್ನಿಸ್ತಾ ಅಥವಾ ತಪ್ಪಿದೆ ಅಂತ ಅನ್ನಿಸ್ತಾ? ಸೊ ನಿಮ್ಮ ಪ್ರಕಾರ ರಜತ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಇರಬೇಕಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಒಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ಅಂದರೆ ತುಂಬ ಜನಗಳಿಗೆ ತ್ರಿವಿಕ್ರಮ್ ಆಯಿತು, ಮೋಕ್ಷಿತ ಇರ್ತಾರೆ, ಮತ್ತು ಅದೇ ರೀತಿ ಹನುಮಂತ ಕೂಡ ಇರ್ತಾರೆ. ಸೊ ನೋಡಿ, ನಾನು ತ್ರಿವಿಕ್ರಮ್, ಹನುಮಂತ ಮತ್ತು ಮೋಕ್ಷಿತ ಈ 3 ಜನಗಳಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ. ಅಂದರೆ ಇಲ್ಲಿವರೆಗೂ ನಾನು ನೋಡಿರೋ ಪ್ರಕಾರ ಮೇ ಬಿ ಶಿಶಿರವರು ಕೂಡ ಇದ್ದರೂ ಇರಬಹುದು. ಸೊ ನಿಮ್ಮ ಒಬ್ಬ ಫೇವ್ರೇಟ್ ಸ್ಪರ್ಧಿ ಯಾರು? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದೀರಂತ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಬಾಯ್.